ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಬಿಜೆಪಿಯ ಬದಲಾವಣೆ ಫೈಟ್. ಬಿಜೆಪಿ ಉಸ್ತುವಾರಿ ಎದುರೇ ಸ್ಫೋಟಗೊಳ್ಳುತ್ತಾ ಕಮಲದ ಬಿಕ್ಕಟ್ಟು. ಅರುಣ್ ಭೇಟಿಗೂ ಮೊದಲೇ ಸಿಎಂ ವಿರೋಧಿಗಳ ಪ್ರಿಪರೇಷನ್ ಹೇಗಿದೆ? ಬೆಳ್ಳಂಬೆಳಗ್ಗೆ ರಾಜಕೀಯ ಚಟುವಟಿಕೆಯ ಸೆಂಟರ್ ಆಗಿದ್ದೇಗೆ ಕಾವೇರಿ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಅಂತರ್ಯುದ್ಧದ ಕ್ಲೈಮ್ಯಾಕ್ಸ್ ಹಂತ ಹೇಗಿದೆ? ಇಂದಿನಿಂದ 3 ದಿನಗಳ ಕಾಲ ಉಸ್ತುವಾರಿ ಅರುಣ್ ಸಿಂಗ್ ಯಾವ್ಯಾವ ಸಭೆ ನಡೆಸಲಿದ್ದಾರೆ? ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಮದ್ದು ಅರಿತಾರ ಅರುಣ್? ಇದೆಲ್ಲವನ್ನು ನೋಡೋಣ ಅದಲು ಬದಲು ಆಟ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿನ ಬಿಕ್ಕಟ್ಟು ತಾರಕಕ್ಕೇರಿದ್ದು ಇಂದಿನಿಂದ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸರಣಿ ಸಭೆ ನಡೆಸಲಿದ್ದಾರೆ. 3 ದಿನ ಸಚಿವರು ಶಾಸಕರ ಜೊತೆ ಅರುಣ್ ಸಿಂಗ್ ಮಾತುಕತೆ ನಡೆಸಲಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಕೆಲವರು ನೀಡ್ತಾ ಇರುವಂತಹ ಹೇಳಿಕೆ ರಾಜ್ಯ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸು ಹೆಚ್ಚಿಸುವ ನಿಟ್ಟಿನಲ್ಲಿ ಅರುಣ್ ಸಿಂಗ್ ಭೇಟಿ ಭಾರಿ ಮಹತ್ವ ಪಡೆದಿದೆ. ಕಮಲಪಾಳ್ಯದಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಸಿಎಂ ಬದಲಾವಣೆ ಮಾಡಲೇಬೇಕು ಅಂತ ವಿರೋಧಿ ಬಣ ಪಟ್ಟು ಹಿಡಿದಿದ್ದಾರೆ. ವಿರೋಧಿಗಳನ್ನ ಹಣಿಯಲು ಸಿಎಂ ಬಿಎಸ್ವೈ ಪರ ಇರೋರು ತಂತ್ರ ರೂಪಿಸಿದ್ದಾರೆ. ರೆಬೆಲ್ ಸಿಡಿದೇಳ್ತಾದಂತೆ ರಾಜ್ಯಕ್ಕೆ ಉಸ್ತುವಾರಿ ಅರುಣ್ ಸಿಂಗ್ ಬರ್ತಾ ಇದ್ದು ಬಣ ಬಡಿದಾಟಕ್ಕೆ ಮದ್ದರಿತಾರ ಅನ್ನೋದು ಕುತೂಹಲ ಮೂಡಿಸಿದೆ. ಮಧ್ಯಾಹ್ನ 3:30ಕ್ಕೆ ಬೆಂಗಳೂರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಆಗಮಿಸಲಿದ್ದಾರೆ. ಏರ್ಪೋರ್ಟ್ನಿಂದ ನೇರವಾಗಿ ಕುಮಾರಕೃಪಾ ಗೆಸ್ಟ್ ಹೌಸ್ಗೆ ಆಗಮಿಸಿ ಬಳಿಕ ಮಲ್ಲೇಶ್ವರಂನಲ್ಲಿರೋ ರಾಜ್ಯ ಬಿಜೆಪಿ ಕಚೇರಿಗೆ ತೆರಳಲಿದ್ದಾರೆ. ಸಂಜೆ 5 ಗಂಟೆ ವೇಳೆಗೆ ಬಿಜೆಪಿ ಕಚೇರಿಗೆ ಉಸ್ತುವಾರಿ ಬರಲಿದ್ದು ಬಳಿಕ ಸಚಿವರ ಜೊತೆ ಸಭೆ ನಡೆಸಲಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜೊತೆಗಿನ ಸಭೆಯಲ್ಲಿ ಎಲ್ಲಾ ಸಚಿವರು ಭಾಗಿಯಾಗುವ ಸಾಧ್ಯತೆಗಳಿದೆ. ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉಪಸ್ಥಿತಿಯಲ್ಲಿ ಸಚಿವರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಕೇವಲ ಸಚಿವರು ಮಾತ್ರ ಸಭೆಗೆ ಹಾಜರಾಗಲು ಈಗಾಗಲೇ ಖಡಕ್ ಸೂಚನೆ ನೀಡಲಾಗಿದೆ. ಮೂರು ದಿನಗಳ ಕಾಲ ರಾಜ್ಯ ಪ್ರವಾಸ ಕೈಗೊಂಡಿರುವಂತಹ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಇಂದು ರಾತ್ರಿ ಕುಮಾರಕೃಪಾದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಅಲ್ಲದೆ ನಾಳೆ ಇಡೀ ದಿನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲೇ ಅರುಣ್ ಸಿಂಗ್ ಠಿಕಾಣಿ ಹೂಡಲಿದ್ದು ಸಂಸದರು, ಶಾಸಕರು, ಪರಿಷತ್ ಸದಸ್ಯರ ಜೊತೆ ಚರ್ಚೆ ಮಾಡಲಿದ್ದಾರೆ. ಶುಕ್ರವಾರ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಅಂದೇ ಸಂಜೆ ರಾಜ್ಯ ಕೋರ್ ಕಮಿಟಿ ಸದಸ್ಯರ ಜೊತೆ ಚರ್ಚಿಸಲಿದ್ದಾರೆ. ಸಚಿವರ ಜೊತೆಗಿನ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸಭೆ ಭಾರಿ ಮಹತ್ವ ಪಡೆದಿದೆ. ಸಂಜೆ 5 ಗಂಟೆಗೆ ಉಸ್ತುವಾರಿ ಜೊತೆಗಿನ ಸಚಿವರ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜೊತೆಗೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕೂಡ ಉಪಸ್ಥಿತರಿರಲಿದ್ದಾರೆ. ಈ ವೇಳೆ ಸಚಿವ ಸಂಪುಟ ಸದಸ್ಯರ ದೂರು ದುಮ್ಮಾನ ಆಲಿಸಲಿರುವಂತಹ ಅರುಣ್ ಸಿಂಗ್ ಸಚಿವರ ಸಾಧನೆಗಳನ್ನು ಪರಾಮರ್ಶೆ ಮಾಡುವ ಸಾಧ್ಯತೆಗಳಿದ್ದು ಹಲವು ಸಲಹೆ ಸೂಚನೆಗಳನ್ನು ನೀಡಲಿದ್ದಾರೆ. ಅರುಣ್ ಸಿಂಗ್ ಜೊತೆಗಿನ ಮಿನಿಸ್ಟರ್ಸ್ ಮೀಟಿಂಗ್ ಟಾಪ್ ಸೀಕ್ರೆಟ್ ಆಗಿ ನಡೆಯಲಿದೆ. ಸಚಿವರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಪ್ರವೇಶವಿಲ್ಲ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೂಚನೆ ನೀಡಿದ್ದು ಇಂದು ಸಚಿವರು ಮಾತ್ರ ಬಿಜೆಪಿ ಕಚೇರಿಗೆ ಪ್ರವೇಶ ಮಾಡಬೇಕು. ಆಪ್ತ ಸಹಾಯಕರು, ಗನ್ ಮ್ಯಾನ್ಗಳು ಪ್ರವೇಶಿಸುವಂತಿಲ್ಲ ಅಂತ ತಿಳಿಸಿದ್ದಾರೆ. ಇಂದಿನ ಸಭೆಗೆ ಬರುವಾಗ ಯಾರನ್ನೂ ಕರೆತರದಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಬಿಜೆಪಿ ಬಣ ಜಗಳ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಚಿವರ ಜೊತೆ ಉಸ್ತುವಾರಿ ಅರುಣ್ ಸಿಂಗ್ ಟಾಪ್ ಸೀಕ್ರೆಟ್ ಸಭೆ ನಡೆಸಲಿದ್ದು ಮಂತ್ರಿಗಳನ್ನ ಒಬ್ಬಂಟಿಯಾಗಿ ಬರುವಂತೆ ಹೇಳಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರುಣ್ ಸಿಂಗ್ ಹೇಳಿದ್ದಾರೆ. ಹೀಗಿದ್ರೂ ಸಚಿವರ ಜೊತೆಗಿನ ಸೀಕ್ರೆಟ್ ಮೀಟಿಂಗ್ ನಾಯಕತ್ವ ಬದಲಾವಣೆಗೆ ಇವತ್ತೇ ಫೈನಲ್ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ. ಸಚಿವರ ಸಭೆ ಬಳಿಕ ಅರುಣ್ ಸಿಂಗ್ ಒಬ್ಬೊಬ್ಬರ ಜೊತೆಗೂ ಪ್ರತ್ಯೇಕ ಸಭೆ ನಡೆಸುವ ಸಾಧ್ಯತೆಗಳಿವೆ. ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರೆ ಅಸಮಾಧಾನ ಹೊರಹಾಕಬಹುದಾಗಿದೆ. ಅಲ್ಲದೆ ಪ್ರತ್ಯೇಕವಾಗಿ ಭೇಟಿ ಆಗದೇ ಇದ್ರೆ ಸಿಎಂ ಕುಟುಂಬದ ಹಸ್ತಕ್ಷೇಪದ ವಿರುದ್ಧ ದೂರು ಸಲ್ಲಿಸಲು ಆಗುವುದಿಲ್ಲ. ಇದೇ ಕಾರಣಕ್ಕೆ ಪ್ರತ್ಯೇಕ ಭೇಟಿಗೆ ಅವಕಾಶ ನೀಡಲು ಸಚಿವರು ಒತ್ತಡ ಹಾಕ್ತಿದ್ದಾರೆ. ಬದಲಾವಣೆ ಬಡಿದಾಟದಲ್ಲಿ ಇಂದಿನಿಂದ ಅಸಲಿ ಫೈಟ್ ಶುರುವಾಗುತ್ತಾ? ಬಿಎಸ್ವೈ ಪರ ವಿರೋಧಿ ಬಣಗಳ ತಯಾರಿ ಹೇಗಿದೆ? ಅರುಣ್ ಸಿಂಗ್ ಎದುರು ಏನೆಲ್ಲ ಪ್ರಸ್ತಾಪಿಸಲು ಪ್ಲಾನ್ ಮಾಡಲಾಗಿದೆ? ನೋಡೋಣ ಕಮಲ ಕ್ಯಾಂಪ್ ಕದನ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಬದಲಾವಣೆ ಬಡಿದಾಟದ ಅಸಲಿ ಫೈಟ್ ಇವತ್ತಿನಿಂದ ಶುರುವಾಗಲಿದೆ. ಕಳೆದ 1 ತಿಂಗಳಿನಿಂದ ವಾಕ್ಸಮರಕ್ಕೆ ಕಾರಣವಾಗಿದ್ದ ನಾಯಕತ್ವ ಬದಲಾವಣೆ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಇಂದು ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದು ಉಸ್ತುವಾರಿ ಮಧ್ಯಪ್ರವೇಶದೊಂದಿಗೆ ರಾಜ್ಯ ಬಿಜೆಪಿಯಲ್ಲಿನ ಫೈಟ್ಗೆ ಬ್ರೇಕ್ ಹಾಕೋ ಸಾಧ್ಯತೆಗಳಿವೆ.
ಮಧ್ಯಾಹ್ನ 3:30ಕ್ಕೆ ರಾಜ್ಯಕ್ಕೆ ಅರುಣ್ ಸಿಂಗ್ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಉಸ್ತುವಾರಿ ಭೇಟಿ ಸಂಚಲನ ಎಬ್ಬಿಸಿದೆ. ತಮ್ಮ ವಾದ ಮಂಡಿಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ವಿರೋಧಿ ಬಣಗಳಿಂದ ತಯಾರಿ ನಡೆಸಿವೆ. ಅರುಣ್ ಸಿಂಗ್ ಆಗಮನವನ್ನೇ ಕಾಯ್ತಾ ಇರುವಂತಹ ಬಿಜೆಪಿ ಬಣಗಳು ತಮ್ಮ ನಿಲುವು ಸ್ಪಷ್ಟಪಡಿಸಲಿವೆ. ವಿರೋಧಿಗಳ ಹಣಿಯಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಣ ರಣತಂತ್ರ ರೂಪಿಸಿದೆ. ಸಭೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಪರ ಬ್ಯಾಟಿಂಗ್ ಮಾಡಲು ರೆಡಿಯಾಗಿವೆ. ಪದೇ ಪದೇ ನಾಯಕತ್ವ ಬದಲಾವಣೆ ಪ್ರಸ್ತಾಪಕ್ಕೆ ಬ್ರೇಕ್ ಹಾಕಬೇಕು, ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡೋದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದನ್ನ ಪ್ರತಿಪಾದಿಸಲು ಬಿಎಸ್ವೈ ಆಪ್ತರು ಸಿದ್ಧರಾಗಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಬದಲಾವಣೆ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಬಿಎಸ್ವೈ ಆಪ್ತ ಬಣ ಪಟ್ಟು ಹಿಡಿಯಲಿದೆ. ಯಡಿಯೂರಪ್ಪ ಹೊರತಾಗಿ ರಾಜ್ಯದಲ್ಲಿ ಮುಂದಿನ ಚುನಾವಣೆ ಎದುರಿಸುವುದು ಅಷ್ಟು ಸುಲಭವಲ್ಲ. ವಿರೋಧಿ ಬಣದ ಆರೋಪದಂತೆ ಕುಟುಂಬದ ಹಸ್ತಕ್ಷೇಪ ಮಾಡ್ತಿಲ್ಲ ಅನ್ನೋ ವಿಚಾರಗಳನ್ನ ನಾಳಿನ ಸಭೆಯಲ್ಲಿ ಪ್ರಸ್ತಾಪಿಸಲು ಬಿಗ್ ಪ್ಲಾನ್ ಮಾಡಲಾಗಿದೆ. ಬಿಎಸ್ವೈ ಆಪ್ತ ಬಣಕ್ಕೆ ಟಕ್ಕರ್ ಕೊಡಲು ವಿರೋಧಿ ಬಣ ಕೂಡ ಪ್ಲಾನ್ ಮಾಡಿದೆ. ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ರೆಬೆಲ್ಸ್ ಟೀಮ್ ಪಟ್ಟು ಹಿಡಿಯಲಿದ್ದು, ರಾಜ್ಯ ಸರ್ಕಾರದ ಕಾರ್ಯವೈಖರಿ ಕೂಡಲೇ ಬದಲಾಗಬೇಕು ಅಂತ ಒತ್ತಾಯಿಸಲಿದೆ. ಸದ್ಯದ ಕಾರ್ಯವೈಖರಿಯಿಂದ ಪಕ್ಷ ಸಂಘಟನೆ ಸಾಧ್ಯವಾಗ್ತಿಲ್ಲ. ಸರ್ಕಾರದಲ್ಲಿ ಸಿಎಂ ಕುಟುಂಬದ ಹಸ್ತಕ್ಷೇಪ ಕೂಡಲೇ ನಿಲ್ಲಬೇಕು. ಜನವಿರೋಧಿ ಅಲೆ ಜಾಸ್ತಿಯಾಗದಂತೆ ಆಡಳಿತ ನಡೆಸಬೇಕು. ಹಲವು ಶಾಸಕರಿಗೆ ರಾಜ್ಯ ಸರ್ಕಾರದಲ್ಲಿ ಮನ್ನಣೆ ಸಿಗಬೇಕಾಗಿದೆ ಅಂತ ಆಗ್ರಹಿಸಲಿದ್ದಾರೆ. ಸಿಎಂ ಬಿಎಸ್ವೈ ವಿರುದ್ಧ ಸಚಿವ ಈಶ್ವರಪ್ಪ ಈ ಮೊದಲೇ ಆಕ್ರೋಶ ವ್ಯಕ್ತಪಡಿಸಿದರು. ಹೀಗಾಗಿ ಅರುಣ್ ಸಿಂಗ್ ಪ್ರತ್ಯೇಕ ಸಭೆ ಮಾಡಿದರೆ ಈ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆಗಳಿವೆ. ತಮ್ಮ ಇಲಾಖೆಯಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಈ ಹಿಂದೆ ರಾಜ್ಯಪಾಲರಿಗೆ ಹೈಕಮಾಂಡ್ಗೆ ಈಶ್ವರಪ್ಪ ಪತ್ರ ಬರೆದಿದ್ರು. ಜೊತೆಗೆ ಹೈಕಮಾಂಡ್ಗೆ ಪತ್ರದ ಮೂಲಕ ದೂರು ನೀಡಿದ್ರು. ತಮ್ಮ ಇಲಾಖೆಗೆ ಬಿಡುಗಡೆಯಾದ 1200 ಕೋಟಿ ಅನುದಾನ ಕುರಿತು ಹಸ್ತಕ್ಷೇಪ ಅಂತ ಈಶ್ವರಪ್ಪ ಆರೋಪ ಮಾಡಿದ್ರು. ಸಿಎಂ ಬಿಎಸ್ವೈ ಕುಟುಂಬದ ವಿರುದ್ಧ ಮುನಿಸಿಕೊಂಡಿರುವಂತಹ ಸಚಿವ ಸಿಪಿ ಯೋಗೇಶ್ವರ್ ಇಲಾಖೆಯಲ್ಲಿ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ಪರೋಕ್ಷವಾಗಿ ಕಿಡಿಕಾರಿದ್ರು. ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರುವಂತಹ ಸಿಪಿವೈ, ನನ್ನ ಅಧಿಕಾರವನ್ನ ಮಗ ಚಲಾಯಿಸುವುದು ಸರಿಯಲ್ಲ, ನನ್ನ ಅಧಿಕಾರದಲ್ಲಿ ಬೇರೆಯವರು ಮೂಗು ತೋರಿಸುವುದು ಇಷ್ಟವಿಲ್ಲ ಅಂತ ಹೇಳಿದ್ರು. ಹೀಗಾಗಿ ತನ್ನ ಇಲಾಖೆಯಲ್ಲಿ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ಸಿಪಿವೈ ದೂರು ನೀಡೋ ಸಾಧ್ಯತೆಗಳಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ವಿರುದ್ಧ ಕೆಲ ಸಚಿವರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ಇಲಾಖೆಗಳಲ್ಲಿ ವಿಜಯೇಂದ್ರ ಮೂಗು ತೂರಿಸುತ್ತಿದ್ದಾರೆ ಅಂತ ಅಸಮಾಧಾನಿತರು ಸಿಡಿದಿದ್ದಾರೆ. ಯಡಿಯೂರಪ್ಪ ಕಾರ್ಯವ್ಯಾಪ್ತಿ ಇಲಾಖೆಯಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ಮಾಡ್ತಾ ಇರೋದಾಗಿ ರೆಬೆಲ್ಸ್ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಈ ಬಗ್ಗೆ ದೂರು ನೀಡೋ ಸಾಧ್ಯತೆಗಳಿವೆ. ರಾಜ್ಯ ನಾಯಕತ್ವ ಬದಲಾವಣೆ ಚರ್ಚೆ ವೇಳೆ ಮಹತ್ವದ ಬೆಳವಣಿಗೆ ನಡೆದಿದೆ. ತಮ್ಮ ನಿವಾಸದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ಮಾಡಿದ್ದಾರೆ. ಇಲಾಖೆ ಬಗ್ಗೆ ಡಿವಿ ಸದಾನಂದಗೌಡರ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದು, ಇದೇ ವೇಳೆ ರಾಜ್ಯ ರಾಜಕಾರಣದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮೋದಿ ಸದಾನಂದಗೌಡರ ಭೇಟಿ ಕುತೂಹಲ ಮೂಡಿಸಿದೆ. ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಾಗಿರೋ ಸಿಎಂ ನಿವಾಸಕ್ಕೆ ಯಾರೆಲ್ಲ ಭೇಟಿ ನೀಡಿದ್ದಾರೆ? ಗೃಹ ಸಚಿವರ ಭೇಟಿಗೂ ಮುನ್ನ ಯತ್ನಾಳ್ರನ್ನ ಮೀಟ್ ಮಾಡಿದ್ರ ಬೆಲ್ಲದ್. 65 ಶಾಸಕರ ಸಹಿ ಸಂಗ್ರಹದ ಬಗ್ಗೆ ರೇಣುಕಾಚಾರ್ಯ ಹೇಳಿದ್ದೇನು ನೋಡೋಣ. ಬಿಜೆಪಿ ಕದನ ನ್ಯೂಸ್ ಟಾಪ್ 9ನಲ್ಲಿ. ಉಸ್ತುವಾರಿ ಅರುಣ್ ಸಿಂಗ್ ಆಗಮನಕ್ಕೂ ಮುನ್ನ ಬಿಜೆಪಿಯಲ್ಲಿ ಭಾರಿ ಬೆಳವಣಿಗೆ ನಡೆಯುತ್ತಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಬಿಜೆಪಿ ಶಾಸಕರ ದಂಡು ಭೇಟಿ ನೀಡುತ್ತಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ಶಾಸಕರಾದ ರವಿ ಸುಬ್ರಹ್ಮಣ್ಯ, ಮಹೇಶ್ ಕುಮಟಳ್ಳಿ, ರಾಜು ಗೌಡ ಭೇಟಿ ನೀಡಿ ಚರ್ಚಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಸಿಎಂ ಬಿಎಸ್ವೈ ನಿವಾಸ ಕಾವೇರಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ದು, ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ನಿನ್ನೆ ಸಚಿವ ಬೊಮ್ಮಾಯಿ ಭೇಟಿಯಾಗಿದ್ದ ಶಾಸಕ ಅರವಿಂದ್ ಬೆಲ್ಲದ್ ಕ್ಷೇತ್ರದ ಪೊಲೀಸ್ ಠಾಣೆಯ ಸಂಬಂಧ ಭೇಟಿ ಎಂದಿದ್ರು. ಹೀಗಾಗಿ ಸಚಿವ ಬಸವರಾಜ ಬೊಮ್ಮಾಯಿ ನಿನ್ನೆಯ ಚರ್ಚೆಯ ವಿಷಯದ ಬಗ್ಗೆ ಸಿಎಂ ಗಮನಕ್ಕೆ ತಂದಿರುವ ಸಾಧ್ಯತೆ ಇದೆ. ಶಾಸಕ ಅರವಿಂದ್ ಬೆಲ್ಲದ್ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನಿನ್ನೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿಯನ್ನ ಭೇಟಿಯಾಗಿದ್ದ ಅರವಿಂದ್ ಬೆಲ್ಲದ್ ಇದಕ್ಕೂ ಮುನ್ನ ನಿನ್ನೆ ಶಾಸಕ ಬಸನಗೌಡ ಯತ್ನಾಳ್ ಭೇಟಿಯಾಗಿದ್ದ ಮಾಹಿತಿ ಇದೆ. ನಿನ್ನೆ ಬೆಳಗ್ಗೆ ಯತ್ನಾಳ್ ಬೆಲ್ಲದ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರಂತೆ. ದೆಹಲಿಯಿಂದ ವಾಪಸ್ಸಾದ ಬಳಿಕ ದೆಹಲಿಗೆ ತೆರಳುವ ಮುನ್ನವೂ ಭೇಟಿಯಾಗಿದ್ದಾಗಿ ಹೇಳಲಾಗ್ತಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಬಾರಿ, ಮನೆಯಲ್ಲಿ ಒಂದು ಬಾರಿ ಶಾಸಕ ಅರವಿಂದ್ ಬೆಲ್ಲದ್ ಯತ್ನಾಳ್ ಯೋಗೇಶ್ವರ್ ಭೇಟಿಯಾಗಿದ್ರಂತೆ.
ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಆಗಮನ ಭಾರೀ ಸಂಚಲನ ಸೃಷ್ಟಿಸಿದೆ. ಕೇಸರಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಸಿಎಂ ಬದಲಾವಣೆ ವಿವಾದಕ್ಕೆ ರೆಕ್ಕೆಪುಕ್ಕ ಬಂದಂತಾಗಿದೆ. ಅರುಣ್ ಸಿಂಗ್ ನಮ್ಮ ನಾಯಕ ಎಂದು ಬರ್ತಿದ್ದಾರೆ. ಅವರಿಗೆ ಗೌರವ ಸೂಚಿಸುವುದು ನಮ್ಮ ಕರ್ತವ್ಯ ಅಂತ ಬೆಂಗಳೂರಿನಲ್ಲಿ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತನಾಗಿ ಸ್ವಾಗತಿಸಲು ಹೋಗ್ತೇನೆ. ಇಂದಿನ ಸಭೆಯಲ್ಲೂ ನಾನು ಭಾಗಿಯಾಗ್ತೇನೆ. ನಳಿನ್ ಕುಮಾರ್, ಸಿಎಂ ಬಿಎಸ್ವೈ ಸಹ ಭಾಗಿಯಾಗ್ತಾರೆ. ಪಕ್ಷ ಸಂಘಟನೆಯ ಬಗ್ಗೆ ಚರ್ಚಿಸುತ್ತೇವೆ ಅಂತ ಭೈರತಿ ಬಸವರಾಜ್ ಹೇಳಿದ್ರು. ಮುಖ್ಯಮಂತ್ರಿಗಳ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಬಿಎಸ್ವೈ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಸಿಎಂ ಬದಲಾವಣೆಯ ಯಾವುದೇ ಬೆಳವಣಿಗೆಗಳು ಇಲ್ಲ. ಯಡಿಯೂರಪ್ಪನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ನನ್ನ ಬೆಂಬಲ ಯಡಿಯೂರಪ್ಪನವರಿಗೆ ಯಾವಾಗಲೂ ಇದೆ ಎಂದು ಭೈರತಿ ಬಸವರಾಜ್ ತಿಳಿಸಿದರು. ಕೈಯಲ್ಲಿ ಗಂಗೆಯನ್ನ ಹಿಡಿದು ಪ್ರಮಾಣ ಮಾಡಿ ಹೇಳ್ತೇನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಪರ 65 ಶಾಸಕರ ಸಹಿ ಸಂಗ್ರಹಿಸಿದ್ದು ಸತ್ಯ ಅಂತ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಗ್ರಾಮದಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಕೆಲವರು ಸೂಟು ಹೊಲಿಸಿ ಸಿಎಂ ಸ್ಥಾನದ ಕನಸು ಕಾಣ್ತಿದ್ದಾರೆ. ಧಾರವಾಡ, ವಿಜಯಪುರ ಶಾಸಕರು ಇಂತಹ ಕನಸು ಕಾಣ್ತಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಜಾತ್ರೆಯಲ್ಲಿ ಸೂಟನ್ನ ಹಾಕಿಕೊಳ್ಳಲಿ ಎಂದು ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ಸಾಧ್ಯವಿಲ್ಲ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಅರುಣ್ ಸಿಂಗ್ ಭೇಟಿಗೆ ಈಗಾಗಲೇ ಸಮಯ ನೀಡಿದ್ದು ಎಲ್ಲ ಶಾಸಕರು ಒಟ್ಟಾಗಿ ಅವರಿಗೆ ಮನವರಿಕೆ ಮಾಡ್ತೇವೆ. ಯಾರೋ 2-3 ದೆಹಲಿಗೆ ಹೋಗಿ ವರಿಷ್ಠರ ಮನೆ ಗೇಟ್ ಮುಟ್ಟಿ ಬಂದ್ರೆ ಬದಲಾವಣೆಯಾಗಲ್ಲ. ಈ ಹಿಂದೆ ಈಶ್ವರಪ್ಪ ರಾಜ್ಯಪಾಲರಿಗೆ ದೂರು ನೀಡಿದ್ರು. ಈಗ ಅವರು ಬಿಎಸ್ವೈ ನಮ್ಮ ನಾಯಕ ಎಂದಿದ್ದಾರೆ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ತಿಳಿಸಿದ್ರು. ಬದಲಾವಣೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿರುವ ಜೊತೆಯಲ್ಲೇ ಹಲವು ಸಚಿವರು, ಶಾಸಕರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಬ್ಯಾಟ್ ಬೀಸಿದ್ದಾರೆ. ಸಚಿವರಾದ ಆರ್ ಅಶೋಕ್, ವಿ ಸೋಮಣ್ಣ, ಅಶ್ವಥ್ ನಾರಾಯಣ್, ಶಂಕರ ಮುನೇನಕೊಪ್ಪ ಸೇರಿ ಹಲವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯಡಿಯೂರಪ್ಪ ಬೆನ್ನಿಗೆ ನಿಂತಿರೋ ಸಚಿವರು, ಶಾಸಕರು ಅರುಣ್ ಸಿಂಗ್ ಭೇಟಿ ವೇಳೆ ಸಿಎಂ ಪರ ದನಿ ಎತ್ತಲಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಹಲವು ನಾಯಕರು ತಿರುಗಿ ಬಿದ್ದಿದ್ದಾರೆ. ಬಿಜೆಪಿ ಪಕ್ಷದ ಮೂಲ ನಾಯಕರು ಸೇರಿದಂತೆ ವಲಸಿಗರು ಕಿಡಿಕಾರ್ತಿದ್ದಾರೆ. ಸಚಿವ ಕೆಎಸ್ ಈಶ್ವರಪ್ಪ, ಸಿಪಿ ಯೋಗೇಶ್ವರ್, ತಿಪ್ಪಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಎದುರು ಈ ನಾಯಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸುವ ಸಾಧ್ಯತೆಗಳಿವೆ. ಡೆಲ್ಟಾ ಪ್ಲಸ್ ವೈರಸ್ ಗಂಭೀರ ಅಲ್ವಾ? ಕೋವ್ಯಾಕ್ಸಿನ್ ದರ ಸಮರ್ಥನೀಯ ಅಲ್ಲ ಅಂತ ಭಾರತ್ ಬಯೋಟೆಕ್ ಹೇಳಿದ್ದು ಯಾಕೆ? ಲಸಿಕೆ ಅಡ್ಡ ಪರಿಣಾಮದಿಂದ ದೇಶದಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಡೆಲ್ಟಾ ಪ್ಲಸ್ ಪ್ರಭೇದದ ವೈರಸ್ ಮಾರ್ಚ್ ತಿಂಗಳಿನಲ್ಲಿ ಯುರೋಪ್ನಲ್ಲಿ ಪತ್ತೆಯಾಗಿದೆ. ವೈರಸ್ ರೂಪಾಂತರ ಹೊಂದುತ್ತಲೇ ಇರುತ್ತೆ. ಡೆಲ್ಟಾ ಪ್ಲಸ್ ಪ್ರಭೇದದ ವೈರಸ್ ಕಳವಳಕಾರಿಯಲ್ಲ, ಇದು ಗಂಭೀರವೂ ಅಲ್ಲ. ಆದರೆ ಇದರ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಈಗಾಗಲೇ ದೇಶದಲ್ಲಿ 28 ಜೆನೋ ಸೀಕ್ವೆನ್ಸ್ ಲ್ಯಾಬ್ ಸ್ಥಾಪಿಸಿದ್ದು ಈ ಡೆಲ್ಟಾ ಪ್ಲಸ್ ಪ್ರಭೇದದ ವೈರಸ್ ಮೇಲೆ ನಿಗಾ ವಹಿಸಲಾಗಿದೆ ಎಂದು ಕೇಂದ್ರದ ಕೊರೋನಾ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ವಿಕೆ ಪೌಲ್ ಹೇಳಿದ್ದಾರೆ. ಭಾರತದಲ್ಲಿ ಪತ್ತೆಯಾಗಿರುವ ಡೆಲ್ಟಾ ಪ್ರಭೇದದ ವೈರಸ್ ವಿರುದ್ಧ ಫೈಸರ್ ಲಸಿಕೆ ಹಾಗೂ ಆಸ್ಟ್ರಾಜೆನಿಕ್ ಕಂಪನಿಯ ಲಸಿಕೆಗಳು ಪರಿಣಾಮಕಾರಿ ಎಂದು ಇಂಗ್ಲೆಂಡ್ನಲ್ಲಿ ನಡೆದ ಅಧ್ಯಯನದಿಂದ ತಿಳಿದು ಬಂದಿದೆ. ಫೈಸರ್ ಲಸಿಕೆಯು B1617.2 ಪ್ರಭೇದದ ವೈರಸ್ ವಿರುದ್ಧ 96% ಪರಿಣಾಮಕಾರಿ. ಆಸ್ಟ್ರಾಜೆನಿಕ್ ಕಂಪನಿಯ ಲಸಿಕೆಯು 92% ಪರಿಣಾಮಕಾರಿ. ಈ ಎರಡು ಲಸಿಕೆಗಳು ಜನರು ಆಸ್ಪತ್ರೆಗೆ ದಾಖಲಾಗುವುದನ್ನು ತಡೆಯುತ್ತವೆ ಎಂದು ಅಧ್ಯಯನ ತಿಳಿಸಿದೆ. ಕೋವ್ಯಾಕ್ಸಿನ್ ಲಸಿಕೆಯನ್ನ ಕೇಂದ್ರ ಸರ್ಕಾರಕ್ಕೆ ಪ್ರತಿ ಡೋಸ್ಗೆ ₹150 ದರದಲ್ಲಿ ನೀಡಲಾಗುತ್ತಿರುವುದು ಸ್ಪರ್ಧಾತ್ಮಕ ದರವಲ್ಲ. ದೀರ್ಘಾವಧಿಯಲ್ಲಿ ಈ ಬೆಲೆ ಸಮರ್ಥನೀಯವೂ ಅಲ್ಲ ಎಂದು ಭಾರತ್ ಬಯೋಟೆಕ್ ಕಂಪನಿ ಹೇಳಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ದುಬಾರಿ ಆಗಿರುವುದಕ್ಕೆ ಹೈದರಾಬಾದ್ನ ಭಾರತ್ ಬಯೋಟೆಕ್ ಕಂಪನಿಯು ಸ್ಪಷ್ಟನೆ ನೀಡಿದೆ. ಕೋವ್ಯಾಕ್ಸಿನ್ ಲಸಿಕೆಯ ತಯಾರಿ, ಪರೀಕ್ಷೆ, ಸಂಶೋಧನೆ, ಉತ್ಪಾದನಾ ಘಟಕಗಳಿಗಾಗಿ ಭಾರತ್ ಬಯೋಟೆಕ್ ಈಗಾಗಲೇ ₹500 ಕೋಟಿ ಹೂಡಿಕೆ ಮಾಡಿದೆ ಎಂದು ಭಾರತ್ ಬಯೋಟೆಕ್ ಹೇಳಿದೆ. ಕೇಂದ್ರ ಸರ್ಕಾರಕ್ಕೆ ಕಡಿಮೆ ದರದಲ್ಲಿ ಲಸಿಕೆ ಪೂರೈಕೆಯಿಂದಾಗಿ ಖಾಸಗಿ ವಲಯದಲ್ಲಿ ಕೋವ್ಯಾಕ್ಸಿನ್ ಲಸಿಕೆಯ ದರ ಹೆಚ್ಚುತ್ತಿದೆ ಎಂದು ಭಾರತ್ ಬಯೋಟೆಕ್ ಕಂಪನಿ ಹೇಳಿದೆ. ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಖಾಸಗಿ ವಲಯದಿಂದ ಲಸಿಕೆ ಖರೀದಿ, ಹೆಚ್ಚಿನ ವಿತರಣಾ ವೆಚ್ಚ, ಕಮಿಷನ್ ಸೇರಿದಂತೆ ಕೆಲ ವ್ಯವಹಾರದ ಕಾರಣಗಳಿಂದಾಗಿ ಕೋವ್ಯಾಕ್ಸಿನ್ ಬೆಲೆ ಹೆಚ್ಚಳವಾಗಿದೆ ಎಂದು ಭಾರತ್ ಬಯೋಟೆಕ್ ಕಂಪನಿಯು ಹೇಳಿದೆ.
ಕೊರೋನಾ ಲಸಿಕೆ ಪಡೆದ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವುದಾಗಿ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಲಸಿಕೆಯ ಅಡ್ಡ ಪರಿಣಾಮದಿಂದ ದೇಶದಲ್ಲಿ ಮೊದಲ ಸಾವು ಸಂಭವಿಸಿದೆ. 68 ವರ್ಷದ ವ್ಯಕ್ತಿ ಲಸಿಕೆಯ ಅಡ್ಡ ಪರಿಣಾಮದಿಂದ ಸಾವನ್ನಪ್ಪಿದ್ದಾರೆ. ಮಾರ್ಚ್ 8ನೇ ತಾರೀಕು ಮೊದಲ ಡೋಸ್ ಪಡೆದಿದ್ದ ವ್ಯಕ್ತಿ ತೀವ್ರ ಅಲರ್ಜಿಯಿಂದ ಸಾವನ್ನಪ್ಪಿದ್ದಾರೆ ಎಂದು ಕೇಂದ್ರದ ಲಸಿಕೆಯ ಅಡ್ಡ ಪರಿಣಾಮದ ಪರಿಶೀಲನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎನ್.ಕೆ. ಅರೋರಾ ಹೇಳಿದ್ದಾರೆ. ಭಾರತದಲ್ಲಿ ಕೊರೋನಾ ಲಸಿಕೆ ಪಡೆದ ಬಳಿಕ 488 ಮಂದಿಯಲ್ಲಿ ಅಡ್ಡ ಪರಿಣಾಮ ಕಂಡುಬಂದಿದೆ. ಇದರ ಪೈಕಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಲಸಿಕಾ ಅಡ್ಡ ಪರಿಣಾಮ ಅಧ್ಯಯನ ಸಮಿತಿಯು 31 ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿದೆ. ಈ 31 ಪ್ರಕರಣಗಳಲ್ಲಿ 3 ಆಸ್ಪತ್ರೆಗೆ ದಾಖಲಾಗಿ ಚೇತರಿಸಿಕೊಂಡಿದ್ದಾರೆ. ಇನ್ನು 18 ನಿಖರವಲ್ಲದ ಕಾರಣದಿಂದ ಸತ್ತಿದ್ದು, ಲಸಿಕೆಗೂ ಸಾವಿಗೂ ಸಂಬಂಧವಿಲ್ಲ ಎಂದು ಲಸಿಕೆಯ ಅಡ್ಡ ಪರಿಣಾಮ ಅಧ್ಯಯನ ಸಮಿತಿ ಹೇಳಿದೆ. ಕೊರೋನಾ ಲಸಿಕೆಯಿಂದ ಭಾರತದಲ್ಲಿ ಮೊದಲ ಸಾವು ಸಂಭವಿಸಿರುವುದು ದೃಢಪಟ್ಟಿದೆ. ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದ ಅನೇಕ ದೇಶಗಳಲ್ಲಿ ಕೊರೋನಾ ಲಸಿಕೆ ಪಡೆದ ಬಳಿಕ ಸಾವು ಸಂಭವಿಸಿದೆ. ಏಪ್ರಿಲ್ ತಿಂಗಳಲ್ಲಿ ಕೆನಡಾದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರು. ಇಂಡೋನೇಷ್ಯಾ, ಮಲೇಷ್ಯಾ, ಯುಕೆಯಲ್ಲಿ ಸಾವು ಸಂಭವಿಸಿದೆ. ಆಸ್ಟ್ರೇಲಿಯಾ, ಅಮೆರಿಕ ದೇಶಗಳಲ್ಲಿ ಲಸಿಕೆ ಪಡೆದ ಬಳಿಕ ಜನರು ಮೃತಪಟ್ಟಿದ್ದಾರೆ. ಕೊರೋನಾ ವೈರಸ್ ಮಕ್ಕಳಿಗೆ ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತೆ ಎಂಬ ತಪ್ಪು ಮಾಹಿತಿಯನ್ನ ಹರಡಲಾಗ್ತಿದೆ ಎಂದು ಕೇಂದ್ರದ ಆರೋಗ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಹೇಳಿದ್ದಾರೆ. ಕೊರೋನಾದ ಮೊದಲ ಅಲೆಯಲ್ಲಿ ಒಟ್ಟಾರೆ ಕೊರೋನಾ ಸೋಂಕಿತರ ಪೈಕಿ 1 ರಿಂದ 10 ವರ್ಷದೊಳಗಿನವರ ಪ್ರಮಾಣ 3.28% ಇತ್ತು. ಎರಡನೇ ಅಲೆಯಲ್ಲಿ 1 ರಿಂದ 10 ವರ್ಷದೊಳಗಿನವರ ಪ್ರಮಾಣ 3.05% ಎಂದು ಲವ್ ಅಗರ್ವಾಲ್ ಹೇಳಿದ್ದಾರೆ. ಅಮೆರಿಕದಲ್ಲಿ 3ನೇ ಹಂತದ ಪ್ರಯೋಗದಲ್ಲಿ ಯಶಸ್ವಿಯಾಗಿರುವ ನೋವಾವ್ಯಾಕ್ಸ್ ಲಸಿಕೆಯನ್ನು ಭಾರತದಲ್ಲಿ ಉತ್ಪಾದಿಸಲಾಗುತ್ತೆ ಎಂದು ಕೊರೋನಾ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ವಿ.ಕೆ. ಪೌಲ್ ಹೇಳಿದ್ದಾರೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ನೋವಾವ್ಯಾಕ್ಸ್ ಲಸಿಕೆಯನ್ನ ಉತ್ಪಾದಿಸಲಿದೆ. ಈಗಾಗಲೇ ಬ್ರಿಡ್ಜ್ ಸ್ಟಡಿ ನಡೆಸುತ್ತಿದೆ. ಈ ವೈದ್ಯಕೀಯ ಪ್ರಯೋಗವನ್ನ ಬೇಗ ಮುಗಿಸುವ ವಿಶ್ವಾಸವಿದೆ ಎಂದು ವಿ.ಕೆ. ಪೌಲ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಕ್ಕಳ ಮೇಲೆ ಹೇಗಿದೆ 2ನೇ ಹಂತದ ಲಸಿಕಾ ಪ್ರಯೋಗ? ಸೋಂಕು ತಡೆಗೆ ಗ್ರಾಮಸ್ಥರು ಮೌಢ್ಯಾಚರಣೆಯ ಮೊರೆ ಹೋಗಿದ್ದು ಹೇಗೆ? ಹಾಡಿಗೆ ತೆರಳಿ ಲಸಿಕೆ ಬಗ್ಗೆ ತಹಶೀಲ್ದಾರ್ ಜಾಗೃತಿ ಮೂಡಿಸಿದ್ದು ಹೇಗಿತ್ತು? ನೋಡೋಣ ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿ ಮಕ್ಕಳ ಮೇಲಿನ 2ನೇ ಹಂತದ ಲಸಿಕೆ ಪ್ರಯೋಗ ಇಂದು ನಡೆಯಲಿದೆ. 6 ರಿಂದ 12 ವರ್ಷದ ಮಕ್ಕಳಿಗೆ ಇಂದು ಕೊರೋನಾ ಲಸಿಕೆ ಹಾಕಲಾಗುತ್ತಿದ್ದು, ಪ್ರಯೋಗ ಮುಂದುವರಿಯಲಿದೆ. ಈ ಮೂಲಕ ಕೊರೋನಾ 3ನೇ ಅಲೆ ಎದುರಿಸಲು ವೈದ್ಯರು ಸಜ್ಜಾಗ್ತಿದ್ದಾರೆ. ಈ ಮೊದಲ ಹಂತದಲ್ಲಿ 12 ರಿಂದ 18 ವರ್ಷದ ಮಕ್ಕಳ ಮೇಲೆ ಕೊರೋನಾ ಲಸಿಕೆ ಪ್ರಯೋಗ ನಡೆಸಿದ್ದು, ಲಸಿಕೆ ಪಡೆದ ಎಲ್ಲಾ ಮಕ್ಕಳು ಆರೋಗ್ಯವಾಗಿದ್ದಾರೆ. ಮೈಸೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಲಸಿಕಾ ಅಭಿಯಾನ ಶುರುವಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಲಸಿಕೆ ನೀಡಿಕೆ ಕಾರ್ಯಕ್ರಮ ನಡೆಯುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಇಂದಿನಿಂದ ಜೂನ್ 20ರವರೆಗೆ ಲಸಿಕೆ ಕೊಡಲಾಗುತ್ತಿದೆ. ನಾಳೆಯಿಂದ ಜೂನ್ 19ರವರೆಗೆ ವಿಶೇಷ ಚೇತನರಿಗೆ ಲಸಿಕೆ ನೀಡಲಾಗುತ್ತದೆ. ಪಾಲಿಕೆ ವತಿಯಿಂದ ವಾರ್ಡ್ವಾರು ಉಚಿತ ವಾಹನ ಸೌಲಭ್ಯ ಮಾಡಲಾಗಿದೆ. ಗದಗ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಆರ್ಭಟ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ 35 ಜನರಿಗೆ ಬ್ಲಾಕ್ ಫಂಗಸ್ ಅಟ್ಯಾಕ್ ಮಾಡಿದ್ದು, 18 ಸೋಂಕಿತರ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಇನ್ನು 20 ಜನರಿಗೆ ಬ್ಲಾಕ್ ಫಂಗಸ್ ಇರುವ ಶಂಕೆ ವ್ಯಕ್ತವಾಗಿದ್ದು, ವರದಿಗಾಗಿ ಜಿಮ್ಸ್ ವೈದ್ಯರು ಕಾಯ್ತಿದ್ದಾರೆ. ಬ್ಲಾಕ್ ಫಂಗಸ್ ಸೋಂಕಿತರು, ಶಂಕಿತರು ಸೇರಿ 55 ಜನರಿಗೆ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೀದರ್ ಜಿಲ್ಲೆ ಕೊರೋನಾ ಸೋಂಕು ಮುಕ್ತವಾಗುವತ್ತ ದಾಪುಗಾಲಿಟ್ಟಿದೆ. ಕಳೆದ 5 ದಿನದಿಂದ ಸೋಂಕಿನ ಅಟ್ಟಹಾಸ ಕಡಿಮೆಯಾಗಿದ್ದು, ಕ್ರೋರಿ ಕೊರೋನಾಗೆ ಯಾರೂ ಉಸಿರು ಚೆಲ್ಲಿಲ್ಲ. 5 ದಿನದ ಅವಧಿಯಲ್ಲಿ 62 ಜನರಿಗೆ ಕೊರೋನಾ ವಕ್ಕರಿಸಿರುವುದು ದೃಢಪಟ್ಟಿದ್ದು, ಜಿಲ್ಲೆಯಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ 100ಕ್ಕೆ ಏರಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಕಮ್ಮಿಯಾಗ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ. ಆದರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಜನರು ಮಾರುಕಟ್ಟೆಗೆ ಲಗ್ಗೆ ಇಡ್ತಿದ್ದಾರೆ. ನಗರದ ಜಯದೇವ ಕ್ರೀಡಾಂಗಣದ ತಾತ್ಕಾಲಿಕ ತರಕಾರಿ ಮಾರುಕಟ್ಟೆಯಲ್ಲಿ ಮಾಸ್ಕ್ ಹಾಕದೆ ಅಂತರವನ್ನು ಮರೆತು ತರಕಾರಿ ಸೊಪ್ಪು ಖರೀದಿ ಮಾಡುವ ಮೂಲಕ ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಕೊರೋನಾ ಸೋಂಕು ತಡೆಗೆ ಗ್ರಾಮಸ್ಥರು ಮೌಢ್ಯಾಚರಣೆ ಮೊರೆ ಹೋಗಿದ್ದಾರೆ. ನೆಲಮಂಗಲದ ಮಲ್ಲಾಪುರ ಗ್ರಾಮದಲ್ಲಿ ಮನೆಗಳಿಂದ ಅನ್ನ ತಂದು ಊರಾಚೆ ಪೂಜೆ ಸಲ್ಲಿಸಿ ಆರತಿ ಮಾಡಿದ್ದಾರೆ. ಗ್ರಾಮಕ್ಕೆ ಸೋಂಕು ಹರಡದಂತೆ ದೇಗುಲದಲ್ಲಿ ಪೂಜೆ ಮಾಡಿದ್ದು, ಬಳಿಕ ಗ್ರಾಮ ದೇವತೆ ಮಾರಮ್ಮಗೆ ಪೂಜೆ ನೆರವೇರಿಸಿದ್ದಾರೆ. ಈ ವೇಳೆ ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ.
ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕ್ತಿರೋ ಮೈಸೂರಿನ ನಂಜನಗೂಡು ತಾಲೂಕಿನ ಚಿಲಕಹಳ್ಳಿ ಹಾಡಿಯಲ್ಲಿ ತಹಶೀಲ್ದಾರ್ ಜಾಗೃತಿ ಮೂಡಿಸಿದ್ದಾರೆ. ಆದಿವಾಸಿಗಳಿರುವ ಚಿಲಕಹಳ್ಳಿ ಹಾಡಿಯಲ್ಲಿ ಇಬ್ಬರು ಮಾತ್ರ ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಹೀಗಾಗಿ ನಾವೆಲ್ಲ ಲಸಿಕೆ ಹಾಕಿಸಿಕೊಂಡಿದ್ದೇವೆ. ನಮಗೇನೂ ಆಗಿಲ್ಲ, ನೀವು ಕೂಡ ಲಸಿಕೆ ಹಾಕಿಸಿಕೊಳ್ಳಿ ಎಂದು ತಹಶೀಲ್ದಾರ್ ಮೋಹನಕುಮಾರಿ ಮನವಿ ಮಾಡಿದ್ರು. ಅಲ್ಲದೆ ನೀವೇ ದಿನಾಂಕ ನಿಗದಿ ಮಾಡಿ ನಾವೇ ಇಲ್ಲಿಗೆ ವಾಹನ ಕಳಿಸ್ತೇವೆ ಎಂದು ತಿಳಿಸಿದ್ರು. ಗದಗ ನಗರದ ಆದರ್ಶ ಶಿಕ್ಷಣ ಸಂಸ್ಥೆಯ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಳ್ಳಿಗಳಿಗೆ ತೆರಳಿ ಕೊರೋನಾ ಸೋಂಕಿನ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಹಳ್ಳಿಗಳ ಶಾಲೆಗಳು, ದೇಗುಲ ಸೇರಿ ಪ್ರಮುಖ ಸ್ಥಳಗಳಲ್ಲಿ ಸ್ಯಾನಿಟೈಸ್ ಮಾಡಿ ಜನರಿಗೆ ಸೋಂಕಿನ ಅರಿವಿನ ಬಗ್ಗೆ ತಿಳಿ ಹೇಳ್ತಿದ್ದಾರೆ. ಅದರಲ್ಲೂ ಗದಗ ತಾಲೂಕಿನ ಅಂತೂರ, ಬೆಂತೂರ ಕೆಮಿಕಲ್ ಸಿಂಪಡಿಸಿ ಕೊರೋನಾ ಹಿಮ್ಮೆಟ್ಟಿಸೋ ಬಗ್ಗೆ ಎಚ್ಚರಿಸಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ನಲ್ಲೂರು ಪಾಲ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸೋಂಕಿತರು ಬಿಂದಾಸ್ ಆಗಿ ಡಾನ್ಸ್ ಮಾಡಿದ್ದಾರೆ. ಮಳೆ ಬಂದು ನಿಂತ ನಂತರ ಕೋವಿಡ್ ಕೇರ್ ಸೆಂಟರ್ ಆವರಣದಲ್ಲಿ ಇಬ್ಬರು ಮಕ್ಕಳು ಹಾಗೂ ಅಜ್ಜಿ ಕುಣಿತಿದ್ದಾರೆ. ಶ್ರೀಲಂಕಾ ವಿರುದ್ಧದ ಸರಣಿಗೆ ದ್ರಾವಿಡ್ ಕೋಚ್ ಆಗೋ ಬಗ್ಗೆ ಗಂಗೂಲಿ ಹೇಳಿದ್ದೇನು? ಟೀಂ ಇಂಡಿಯಾ ವಿರುದ್ಧ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಿಂದ ಸ್ಯಾಂಟ್ನರ್ರನ್ನ ಕೈಬಿಟ್ಟಿದ್ದು ಯಾಕೆ? ಪಂದ್ಯದ ವೇಳೆ ಹೃದಯಾಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದಿದ್ದ ಕ್ರಿಶ್ಚಿಯನ್ ಎರಿಕ್ಸನ್ ಆರೋಗ್ಯ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಜುಲೈ 13ರಿಂದ ನಡೆಯಲಿರೋ ಶ್ರೀಲಂಕಾ ಸರಣಿಗಾಗಿ ಟೀಂ ಇಂಡಿಯಾ ಆಟಗಾರರು ಮುಂಬೈನಲ್ಲಿ ಕ್ವಾರಂಟೈನ್ ಆಗಿದ್ದಾರೆ. ಶಿಖರ್ ಧವನ್ ನೇತೃತ್ವದ 20 ಆಟಗಾರರ ತಂಡ ಮುಂಬೈನಲ್ಲಿ ಕಡ್ಡಾಯ ಕ್ವಾರಂಟೈನ್ಗೆ ಒಳಗಾಗಲಿದೆ. ಶ್ರೀಲಂಕಾ ವಿರುದ್ಧ ಮೊದಲಿಗೆ 3 ಪಂದ್ಯಗಳ ಏಕದಿನ ಸರಣಿ ನಡೆಯಲಿದೆ. ನಂತರ 3 ಪಂದ್ಯಗಳ ಟಿ20 ಸರಣಿಯನ್ನ ಧವನ್ ಪಡೆ ಆಡಲಿದೆ. ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಕೋಚ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ದ್ರಾವಿಡ್ ಕೋಚ್ ಹುದ್ದೆ ಅಲಂಕರಿಸುವುದರ ಕುರಿತು ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಸ್ಪಷ್ಟನೆ ನೀಡಿದ್ದಾರೆ. ಇಂಡಿಯಾ ಎ ಹಾಗೂ ಅಂಡರ್ 19 ತಂಡದ ಕೋಚ್ ಆಗಿರುವಂತಹ ದ್ರಾವಿಡ್ ಸದ್ಯ ಎನ್ಸಿಎ ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಯೂರೋ ಲೀಗ್ನಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದ ಡೆನ್ಮಾರ್ಕ್ ಮಿಡ್ ಫೀಲ್ಡರ್ ಕ್ರಿಶ್ಚಿಯನ್ ಎರಿಕ್ಸನ್ ಚೇತರಿಸಿಕೊಂಡಿದ್ದಾರೆ. ಪಂದ್ಯದ ವೇಳೆ ಇದ್ದಕ್ಕಿದ್ದಂತೆ ಮೈದಾನದಲ್ಲಿ ಕುಸಿದು ಬಿದ್ದಿದ್ದ ಎರಿಕ್ಸನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಚೇತರಿಕೆ ಕಾಣ್ತಿದ್ದಾರೆ. ಇದೇ ವೇಳೆ ತನ್ನ ಆರೋಗ್ಯಕ್ಕೆ ಪ್ರಾರ್ಥಿಸಿದ ಎಲ್ಲ ಅಭಿಮಾನಿಗಳಿಗೂ ಕ್ರಿಶ್ಚಿಯನ್ ಎರಿಕ್ಸನ್ ಧನ್ಯವಾದ ಅರ್ಪಿಸಿದ್ದಾರೆ. ಟೀಂ ಇಂಡಿಯಾ ವಿರುದ್ಧ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯಕ್ಕೆ ಕಿವೀಸ್ ತಂಡವನ್ನ ಪ್ರಕಟಿಸಲಾಗಿದೆ. ಆದರೆ ಸ್ಪಿನ್ ಆಲ್ರೌಂಡರ್ ಮಿಚೆಲ್ ಸ್ಟ್ಯಾಂಕ್ರನ್ನ ತಂಡದಿಂದ ಕೈಬಿಡಲಾಗಿದೆ. ಇಂಗ್ಲೆಂಡ್ ವಿರುದ್ಧ 2ನೇ ಟೆಸ್ಟ್ನಲ್ಲಿ ಸ್ಪಿನ್ನರ್ ಆಜಾದ್ ಪಟೇಲ್ 4 ವಿಕೆಟ್ ಪಡೆದರು. ಸ್ಟ್ಯಾಂಕ್ನರ್ಗೆ ಕೌಕ್ ಕೊಡಲಾಗಿದೆ. ಪಿಎಸ್ಎಲ್ ಲೀಗ್ 25ನೇ ಪಂದ್ಯದಲ್ಲಿ ಮುಲ್ತಾನ್ ಸುಲ್ತಾನ್ ಹಾಗೂ ಕಾಟ್ವಾ ಗ್ಲಾಡಿಯೇಟರ್ಸ್ ತಂಡಗಳು ಮುಖಾಮುಖಿಯಾಗ್ತಿದೆ. ಸಾಲು ಸೋಲುಗಳನ್ನು ಕಂಡಿರೋ ಗ್ಲಾಡಿಯೇಟರ್ಸ್ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿದೆ. ಸುಲ್ತಾನ್ ಮುಲ್ತಾನ್ ಕೂಡ ಕ್ವಾಲಿಫೈಯರ್ಗೆ ಎಂಟ್ರಿ ಕೊಡಲು ಎದುರು ನೋಡ್ತಿದೆ.